ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ತುಂಬ ಗೊಂದಲ ತುಂಬಿಕೊಂಡಿದೆ. ಶ್ರೀರಾಮನ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಹಣ ಕದ್ದಿರೋರು ಅನ್ನತಕ್ಕಂಥ ಗೊಂದಲಗಳು ಸಾಮಾನ್ಯವಾಗಿ ನಮಸ್ಕಾರ ಸ್ನೇಹಿತರೆ. ಈಗ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ತುಂಬ ಗೊಂದಲ ತುಂಬಿಕೊಂಡಿದೆ. ಶ್ರೀರಾಮನ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಹಣ ಕದ್ದಿರೋರು ಅದು ತುಂಬ ನ್ಯೂಸ್ಗಳೆಲ್ಲ ನಿಮಗೆಲ್ಲ ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಕದ್ದಿದ್ದಾರೆ. ಶ್ರೇಷ್ಠವಾದ ದೇವಸ್ಥಾನದಲ್ಲಿ ಶ್ರೀರಾಮನ ಶಕ್ತಿ ಇರುವಾಗ, ಅವನಿಗಾಗಿ ಎಷ್ಟೊಂದು ಹೋರಾಟ ಮಾಡಿದ ಅದ್ಭುತವಾದ ದೇವಸ್ಥಾನ ಕಟ್ಟಿರಬೇಕಾದಾಗ ಅಲ್ಲಿರತಕ್ಕಂಥ ಭಕ್ತರಲ್ಲಿ ಭಕ್ತಿ ಯಾಕೆ ಬರಲಿಲ್ಲ? ಅಪರಾಧ ಮನೋಭಾವನೆ ಯಾಕೆ ಬರಲಿಲ್ಲ? ಇಷ್ಟೊಂದೆಲ್ಲ ಮೋಸ ಮಾಡ್ತಾ ಇದ್ದಾರಲ್ಲ, ದೇವರಂದ್ರೆ ಏನು, ದೇವ್ರು ಯಾಕೆ ಇಮ್ಮಿಡಿಯೇಟಾಗಿ ಶಿಕ್ಷೆ ಕೊಟ್ಟಿಲ್ಲ ಅನ್ನತಕ್ಕಂಥ ಗೊಂದಲಗಳು ಸಾಮಾನ್ಯವಾಗಿ ಮನುಷ್ಯನಲ್ಲಿ ಬರ್ತವೆ. ಆ ಗೊಂದಲ ಪರಿಹಾರಕ್ಕೆ ಈ ವಿಡಿಯೋ ನೋಡಿ. ಸ್ವಲ್ಪ ನೀವು ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ಹಿಂದಿನ ಕಾಲದಲ್ಲೇ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿರೋದು, ಈಗ ಸ್ವಲ್ಪ ಒಂದು 2-3 ಅಷ್ಟೇ. ಎಲ್ಲ ರಾಜರುಗಳು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾರೆ. ಅದರಲ್ಲೂ ತಮಿಳ್ನಾಡಲ್ಲಂತೂ ನೋಡಬೇಕು ಇಂತೆಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ಅಂತ. ದೇವಸ್ಥಾನಗಳನ್ನು ಯಾಕೆ ರಾಜರುಗಳು ಕಟ್ತಾಯಿದ್ರು ಅಂದರೆ, ಮೊದಲನೇ ಪಾಯಿಂಟ್ ಈಸ್ ವೆರಿ ವೆರಿ ಸಿಂಪಲ್. ಈಗ ಸ್ವಾಮೀಜಿಗಳ ಎಕ್ಸಾಂಪಲ್. ಸ್ವಾಮೀಜಿಗಳಿಗೆ ನಾವು ಯಾಕೆ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ, ಅವ್ರ ಪಾದ ಪೂಜೆ ಮಾಡ್ತೀವಿ, ಅವರೇ ದೇವರಂತ ಯಾಕೆ ನಾವು ಹೊಗಳ್ತೀವಿ ಅಂದರೆ, ಆ ಸ್ವಾಮೀಜಿಗಳಿಗೆ ದೇವರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇದೆ. ಅವನು ದೇವರ ಪರಮ ಭಕ್ತ. ದೇವರಂತೆ ಆ ಸ್ವಾಮೀಜಿ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನಿಗೋಸ್ಕರವಾಗಿ ಬದುಕಿರುವವನು. ಅದಕ್ಕೆ ಅವನು ದೇವರಷ್ಟು ಶ್ರೇಷ್ಠ ಅಂತ ನಂಬಿಕೆಯಿಂದ ನಾವು ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಸೊ ಅದೇ ರೀತಿ ಇಂದಿನ ಕಾಲದಲ್ಲಿ ರಾಜರುಗಳು ದೇವಸ್ಥಾನ ಯಾಕೆ ಕಟ್ತಾಯಿದ್ರು ಅಂದರೆ, ರಾಜ ಪ್ರಜೆಗಳ ಮನಸ್ಸಿನಲ್ಲಿ ಶ್ರೇಷ್ಠ ಅನ್ನತಕ್ಕಂಥ ಭಾವನೆ ಬರಬೇಕು, ಅವನು ದೈವ ಭಕ್ತ ಅಂತ ಅವ್ರಿಗೆ ಜನರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ದೇವಸ್ಥಾನ ಕಟ್ತಾ ಇದ್ದ. 3 ರೀಸನ್ಸ್ ಇದೆ. ಮೊದಲನೇ ರೀಸನ್ ಇದು, ಅವನು ದೇವರ ರೀತಿ ಬಿಂಬಿತವಾಗ್ತಾ ಇದ್ದ. ಅವನು ಭಕ್ತ ಅಂದಾಗ ಅವನು ಕೆಟ್ಟದನ್ನು ಮಾಡಲ್ಲ, ಪ್ರಜೆಗಳಿಗೋಸ್ಕರ ಬದುಕಿರ್ತಾನೆ ಅನ್ನತಕ್ಕಂಥ ಭಾವ ಬರಲಿ ಅಂದ್ಬಿಟ್ಟು ಅವರು ದೇವಸ್ಥಾನ ಕಟ್ತಾಯಿದ್ರು. ಜನಗಳಿಗೆ ಕೆಲಸನೂ ಸಿಗಬೇಕು. ಜನಸಂಖ್ಯೆ ಅವಾಗ ಕಡಿಮೆ ಇತ್ತು. ಕೆಲವರನ್ನೆಲ್ಲ ಕೆಲಸಕ್ಕೆ ಉಪಯೋಗಿಸ್ಕೊ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾಕಪ್ಪ ಅವರು ದೇವಸ್ಥಾನ ಕಟ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಂದರೆ, ತಮ್ಮ ಸಂಪತ್ತನ್ನು ಕೂಡಿಡಬೇಕು. ಇದು ತುಂಬ ಮುಖ್ಯ. ತಮ್ಮ ಸಂಪತ್ತನ್ನು ಕೂಡಿಡಬೇಕು. ಆವಾಗ ದೊಡ್ಡ ದೊಡ್ಡ ಬ್ಯಾಂಕ್ಗಳಿರಲಿಲ್ಲ, ಹೊರಗಡೆ ಇರಲಿಲ್ಲ. ಸೊ ದೇವಸ್ಥಾನಕ್ಕೆ ಜಾಸ್ತಿ ದೊಡ್ಡದಾಗಿ ಕಟ್ಟಿ ಅಲ್ಲಿ ಸೆಕ್ಯೂರಿಟಿ ಇದ್ದಾಗ, ಸೈನಿಕರಿದ್ದಾಗ, ದೇವರು ಅಂತಕ್ಕಂಥ ಭಯ ಇದ್ದಾಗ ಅಲ್ಲಿ ಕಳ್ಳರ ಕಾಟ ಇರ್ತಿರಲಿಲ್ಲ. ಬೇರೆ ರಾಜ್ಯದ ರಾಜ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಿದಾಗ ಅವ್ರಿಗೇನು ಸಂಪತ್ತು ಸಿಗಬಾರ್ದು ಅಂತ ಸಂಪತ್ತನ್ನು ಕೂಡಿಡಲು ದೇವಸ್ಥಾನವನ್ನು ಉಪಯೋಗಿಸ್ತಾ ಇದ್ದರು. ಈಗ ನಿಮಗೆಲ್ಲ ಸಹಜವಾಗಿ ಗೊತ್ತಿದೆ ಅಲ್ವ, ಕೇರಳದಲ್ಲಿ ಪದ್ಮನಾಭ ದೇವಸ್ಥಾನದಲ್ಲಿ ಯಾವ್ಯಾವ ಕೋಣೆಗಳಲ್ಲಿ ಎಷ್ಟೊಂದು ಚಿನ್ನ ಇದೆ. ಇನ್ನೊಂದಷ್ಟು ಕೋಣೆ ಹೊರಗಡೆ ತೆಗ್ದೇ ಇಲ್ಲ ಅವರು, ಇನ್ನು ಡೇಂಜರ್ ಏನೇನೋ ಕಥೆಗಳು ಹೇಳ್ಕೊಂಡು. ಸೊ ಹೀಗೆ ರಾಜರುಗಳು ದೇವಸ್ಥಾನದಲ್ಲಿ ಹಣವನ್ನು ಕೂಡಿಡಲು. ಇದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಏನಪ್ಪ ಅಂದರೆ, ರಾಜ್ಯದಲ್ಲಿ ಯಾವುದೇ ರೀತಿಯಾದ ಬರಗಾಲ ಬಂದಾಗ, ರೋಗ ರುಜಿನಗಳು ಬಂದಾಗ ರಾಜ ಸಡನ್ನಾಗಿ ಎಲ್ಲವನ್ನು ಪರಿಹರಿಸೋಕ್ಕಾಗ್ತಿರ್ಲಿಲ್ಲ. ಆ ಎಲ್ಲ ಸಮಸ್ಯೆಗಳನ್ನು ದೇವ್ರ ಮೇಲೆ ಹಾಕಬೇಕು. ಸೊ ದೇವರಿಗೆ ಏನೋ ಒಂದು ಸಮಸ್ಯೆ ಇದೆ, ಕೋಪ ಬಂದಿದೆ, ಅದಕ್ಕೆ ಬರಗಾಲ ಬಂದಿದೆ. ಆ ಬರಗಾಲದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಮಾಡಿದಾಗ ಕಾಕತಾಳೀಯವಾಗಿ ಮಳೆ ಬಂದರೆ ರಾಜನ ಭಕ್ತಿ ತುಂಬ ಶ್ರೇಷ್ಠವಾದದ್ದು, ದೇವರಿಗೆ ತುಂಬ ಶಕ್ತಿ ಇದೆ ಅಂತ ಜನರಲ್ಲಿ ಭಯವನ್ನು ಉಂಟು ಮಾಡ್ತಾಯಿದ್ರು. ಮತ್ತು ತನಗೆ ಬರತಕ್ಕಂಥ ಸಮಸ್ಯೆಗಳನ್ನು ದೇವ್ರ ಮೇಲೆ ಹಾಕ್ಬಿಟ್ಟು ತಪ್ಪಿಸ್ಕೊತಾ ಇದ್ರು ರಾಜರುಗಳು. ಸೊ ದೇವರಿಂದ ಆಗಿದೆ, ದೇವ್ರ ಕೋಪದಿಂದ ಈ ರೀತಿ ಆಗಿದೆ ಅಂತ. ಇದು 3ನೇ ಪಾಯಿಂಟು. ನೋಡಿ ಎಷ್ಟೊಂದು ಸೊಗಸಾಗಿದೆ ಅಂತ. ಇದೆಲ್ಲ ಸೋಷಿಯಲ್ ಸೈಕಾಲಜಿ.
ಸೊ ಮನುಷ್ಯನ ಎವಲ್ಯೂಷನ್ ಆಗಬೇಕಾದಾಗ ಮನುಷ್ಯ ಯಾವ್ಯಾವ ರೀತಿಯಾಗಿ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸಾಮಾನ್ಯ ಜನರ ಮೇಲೆ ಕೆಲವಾರು ವಿಚಾರಗಳನ್ನು ಹೇರ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅರ್ಥ ಆಯ್ತಾ? ಮೊದಲು ರಾಜ ಶ್ರೇಷ್ಠನಾಗಿರಬೇಕು, ಎರಡನೇದು ಭಯ ಹುಟ್ಟಿಸ್ಬೇಕು, ಮೂರನೇದು ತನ್ನ ಜವಾಬ್ದಾರಿಯನ್ನು ಬೇರೆಯವ್ರ ಮೇಲೆ ಹಾಕಬೇಕು, ಹಣವನ್ನು ಕೂಡಿಡೋಕ್ಕೆ ದೇವಸ್ಥಾನವು ಉಪಯೋಗಿಸ್ತಾಯಿದ್ರು. ಓಕೆ, ಈ ರೀತಿಯಾಗಿ ದೇವಸ್ಥಾನಗಳು ಬೆಳ್ಕೊಂಡು ಬಂದಿರೋದು. ಜೊತೆಗೆ ಆಗ ತುಂಬ ಮೆಡಿಕಲ್ ಸೈನ್ಸ್ ಡೆವಲಪ್ ಆಗಿರಲಿಲ್ಲ, ವಿಜ್ಞಾನ ಡೆವಲಪ್ ಆಗಿರಲಿಲ್ಲ. ಆಗದೇ ಇದ್ದಾಗ ಏನು ಮಾಡ್ತಾಯಿದ್ರು, ಮನಸ್ಸಿನ ಮೇಲೆ ಅಗಾಧವಾದ ಪ್ರಭಾವ ಬೀರ್ತಾ ಇದ್ದದ್ದೇ ನಂಬಿಕೆ ಮತ್ತು ಭಯ. ಈ ಭಯ ಮತ್ತು ನಂಬಿಕೆ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತಾಯಿತ್ತು. ಅದನ್ನು ಉಪಯೋಗಿಸ್ಕೊಂಡು ನಾನಾ ಕಥೆಗಳು, ಶಾಸ್ತ್ರಗಳು, ಪುರಾಣಗಳು ಪ್ರಾರಂಭ ಆದವು. ಇದು ದೇವರ ಆದಂಥ ಉಗಮ. ಸೊ ದೇವಸ್ಥಾನಗಳು ಈ ರೀತಿ ಆಗಬೇಕಾದಾಗ ನಮ್ಮ ದೇಶದ ಮೇಲೆ 14 ಬಾರಿ ಆಕ್ರಮಣ ಮಾಡಿ ದೇವಸ್ಥಾನಗಳನ್ನು ಹೊಡೆದಾಕಿ ಅಲ್ಲಿ ಹಣವನ್ನು ದೋಚಿದ್ದಾರೆ. ಆಗ ದೇವರು ಯಾಕೆ ಶಿಕ್ಷೆ ಕೊಟ್ಟಿಲ್ಲ? ಮತ್ತು ಪರಕೀಯರು ಬಂದು, ಬ್ರಿಟಿಷ್ನವರು ಬಂದು ನಮ್ಮ ದೇಶವನ್ನು 100 ವರ್ಷ ದೋಚಿದ್ದಾರೆ. ಆಗ ಯಾಕೆ ದೇವರು ಶಿಕ್ಷೆ ಕೊಡಲಿಲ್ಲ? ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು, ದೊಡ್ಡ ದೊಡ್ಡ ದೇವರುಗಳು, ತಂತ್ರವಾದಿಗಳು, ಮಂತ್ರವಾದಿಗಳು ಎಲ್ಲರೂ ಇದ್ದಾಗ ಸೊ ಬ್ರಿಟಿಷ್ನವ್ರ ಮೇಲೆ ಯಾಕೆ ಪ್ರಭಾವ ಬೀರಿಲ್ಲ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದೇ ರೀತಿ ಯಾವ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಕಳ್ಳತನ ಆಗಿದೆಯೋ ಅಲ್ಲಿ ಸಡನ್ನಾಗಿ ಯಾವುದು ಶಿಕ್ಷೆ ಬರುವುದಿಲ್ಲ. ಯಾಕೆ ಅನ್ನೋದ್ರ ಬಗ್ಗೆ ನಾನೊಂದು ಕವನ ಬರೆದಿದ್ದೆ. ದೇವ್ರು ಯಾಕೆ ಶಿಕ್ಷೆ ಕೊಡಲ್ಲ ಅನ್ನೋ ಒಂದು ಕವನ ಬರೆದಿದ್ದೀನಿ. ಕವನ ಹೇಳ್ತೀನಿ, ನೀವು ಆರಾಮಾಗಿ ಕೇಳಿ. ಶ್ರೀರಾಮನ ಶಿಕ್ಷೆ ಹಣ ಕದ್ದವನಿಗೆ. ಕವನ. ರಾಮ ಶಿಕ್ಷೆ ಕೊಡಲಿಲ್ಲ ಹಣ ಕದ್ದವನಿಗೆ, ಕೊಟ್ಟಿದ್ದರೆ ಕದ್ದಾಗ ಅಲ್ಲೇ ಕಲ್ಲಾಗುತ್ತಿದ್ದ. ರಾಮ ಶಿಕ್ಷೆ ಕೊಡಲಿಲ್ಲ ಹಣ ಕದ್ದವನಿಗೆ, ಕೊಟ್ಟಿದ್ದರೆ ಕದ್ದಾಗ ಅಲ್ಲೇ ಕಲ್ಲಾಗುತ್ತಿದ್ದ. ಕಾಣಿಕೆ ಕೊಟ್ಟವರು ನನ್ನ ಮಕ್ಕಳೇ, ಕದ್ದವರು ನನ್ನ ಮಕ್ಕಳೇ, ಹೇಗೆ ಶಿಕ್ಷೆ ನೀಡಲಿ? ಯಾಕಂದರೆ ನಾನು ದೇವರು ತಾನೇ. ನನಗೆ ವಾಸನೆ ಬರುತ್ತಿತ್ತು. ಕೆಲವರು ಕೊಟ್ಟ ಕಾಣಿಕೆಯಲ್ಲಿ ಸುಳ್ಳು ಮೋಸದ ಬೆವರಿನ ವಾಸನೆ, ಭ್ರಷ್ಟಾಚಾರದ ರಕ್ತದ ಕೊಳಕಿನ ವಾಸನೆ. ಈ ಕಾಣಿಕೆ ನನಗೆ ಬೇಡವೆಂದು ಕಣ್ಮುಚ್ಚಿ ಮಲಗಿದ್ದೆ. ಅಷ್ಟರಲ್ಲಿ ಕದ್ದರು ನನ್ನ ಮಕ್ಕಳು. ನನಗೆ ಕೋಪ ಬರಲೇ ಇಲ್ಲ, ಯಾಕಂದರೆ ನಾನು ದೇವರು ತಾನೇ. ಆಸೆ ದುರಾಸೆಗಳ ಕೋರಿಕೆಯ ಕೇಳಿ ಸುಸ್ತಾಗಿದ್ದೆ. ವ್ಯಾಪಾರಕ್ಕೆ ನನ್ನನ್ನು ಎಳೆಯುತ್ತಿದ್ದರು. ನಾ ಕೊಟ್ಟಿದ್ದನ್ನು ಮರೆತು ಇನ್ನಷ್ಟು ಬೇಕೆಂಬ ದುರಾಸೆಯಿಂದ ಮತ್ತಷ್ಟು ಬೇಕೆಂದು ಬೇಡುವವರ ಕಾಣಿಕೆ ನನಗೆ ಬೇಕಾಗಿರಲಿಲ್ಲ. ಆ ಆಸೆಯೂ ನನಗಿಲ್ಲ. ಕೊಟ್ಟು ಕೋರುವವನಿಗೆ ನಾ ಕೊಡುವುದಿಲ್ಲ. ನಾ ವ್ಯಾಪಾರಿಯಲ್ಲ, ಕೊಡದಿದ್ದರೂ ಕೊಡುತ್ತೇನೆ, ಯಾಕಂದರೆ ನಾನು ದೇವರು ತಾನೇ. ಬೇಡವಾಗಿತ್ತು ಭಾವನೆಗಳ ಉಚ್ಚಾಟದಲ್ಲಿ ಭವ್ಯ ದೇಗುಲ. ನೊಂದು ಬೆಂದವರ ಸಾವಿನಲ್ಲಿ, ಹೋರಾಟದ ಅಮಲಿನಲ್ಲಿ ಸತ್ತವರೆಷ್ಟು, ನೊಂದವರೆಷ್ಟು. ಆದರೂ ಕೋಪವಿಲ್ಲ, ನಾನು ದೇವರು ತಾನೇ. ಮೌನವಾಗಿ ಪ್ರಾರ್ಥಿಸಿದ್ದರೆ ಅವರವರ ಮನೆಯಲ್ಲಿ, ಮನದಲ್ಲಿ ನಾ ಬಂದು ಹೃದಯದಲ್ಲಿ ನರ್ತಿಸುತ್ತಿದ್ದೆ, ನೆಲೆಸುತ್ತಿದ್ದೆ. ಸ್ವಾರ್ಥಿಗಳ ಮೋಸದಾಟಕ್ಕೆ ಮರುಳಾಗಿ ಸುತ್ತಿ ಸುತ್ತಿ ಬರುವವರು ನನ್ನತ್ತಿರಕ್ಕೆ ಮರುಕಗೊಳ್ಳದೆ ಮತ್ತೆ ಮಲಗುವೆ. ಆಗ ಬರುವರು ಆ ನನ್ನ ಮಕ್ಕಳು ಮತ್ತೆ ಕದಿಯಲು. ನನಗೆ ಕೋಪ ಬರುವುದೇ ಇಲ್ಲ, ಯಾಕಂದರೆ ನಾನು ದೇವರು ತಾನೇ. ನನಗಾಗಿ ನನ್ನ ಹೆಸರಿನಲ್ಲಿ ನಡೆದದ್ದು ಕಾಳಗ 500 ವರ್ಷ. ಆದರೂ ಸುಮ್ಮನಿದ್ದೆ. ಜಗತ್ತೇ ನನ್ನದಾದಾಗ ಈ ಕಲ್ಲಿನ ಮಂದಿರವೇಕೆಂದು. ನನ್ನ ಸಂತಾನವೇ ತಾನೇ ನನ್ನನ್ನರಿಯದೆ ಬೀದಿಯಲ್ಲಿ ಮಣ್ಣೆರಚಿ ಕಲ್ಲೆಸೆದು ಕೊಚ್ಚೆಯಲ್ಲಿ ಬಿದ್ದು ಒದ್ದಾಡುತ್ತಿದ್ದರು, ಕಣ್ಣು ಕಟ್ಟಿದ ಮಂಗಗಳಂತೆ. ಆಗಲೂ ನನಗೆ ಕೋಪ ಬರಲಿಲ್ಲ, ಯಾಕಂದರೆ ನಾನು ದೇವರು ತಾನೇ. ನನಗೇ ಭ್ರಮೆಯಾಗಿದೆ, ಯಾಕಿಷ್ಟು ಹೆಸರಿಟ್ಟರು ನನಗೆ. ರಾಮ, ರಹೀಮ, ಯೇಸು ನಾನಕ್ಕೆಂದು. ಆ ನನ್ನ ಮಕ್ಕಳು ನಿರಂತರ ಕಚ್ಚಾಡಿ ಸಾಯಲೆಂದು
ಮಾನವೀಯತೆಯ ಮರೆತು ಧರ್ಮದ ಅಮಲಲ್ಲಿ ರಕ್ತದ ಓಕುಳಿಯಾಡಿ ಯುದ್ಧದಲ್ಲಿ ಸಾಯಲು. ಆದರೂ ನನಗೆ ಕೋಪ ಬರುವುದಿಲ್ಲ, ಯಾಕಂದರೆ ನಾನು ದೇವರು ತಾನೆ. ದೇವರಾಗಿ ನಾನೆಷ್ಟು ಸಹಿಸಲಿ? ನನ್ನ ಮಕ್ಕಳ ಉಚ್ಚಾಟವನ್ನು ತಿದ್ದಿ ತೀಡಿ ಹಸನಾಗಿಸಲು 10 ಅವತಾರವೆತ್ತಿದೆ ಯುಗ ಯುಗಾಂತರಗಳಿಂದ. ಬದಲಾಗಲೇ ಇಲ್ಲ ಮಂಗನಿಂದ ಮಾನವನಾದವರು, ಮೃಗತ್ವ ಅಳಿಸಲೇ ಇಲ್ಲ, ಮನಸ್ಸೆಂಬ ಮಾಯೆಯನ್ನು ಅಳಿಸಲಾಗಲಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ಕಲ್ಲಾದೆ ಅವರವರ ಭಾವಕ್ಕೆ ತಕ್ಕಂತೆ. ಆದರೂ ನನಗೆ ಕೋಪವಿಲ್ಲ, ಯಾಕಂದರೆ ನಾನು ದೇವರು ತಾನೆ. ಹೇಗಿದೆ ಕವನ? ದೇವರು ಹೇಳ್ಕೊಂಡಿದ್ದಾನೆ, ಅವನಿಗೇನೂ ಬೇಕಾಗಿಲ್ಲ. ಜಗತ್ತೇ ಅವನಾಗಿರುವಾಗ ಉಸಿರು ಗಾಳಿ, ಈ ಗಾಳಿ ಪ್ರತಿಯೊಬ್ಬರು ತಗೋತಾರೆ. ಗಾಳಿಯೇ ಭಗವಂತ, ಎಲ್ಲ ಕಡೆ ವ್ಯಾಪಿಸಿದೆ. ಆ ಗಾಳಿಗೆ ದೇಗುಲ ಬೇಕೇ? ಯೋಚನೆ ಮಾಡಿ ನೋಡಿ. ನೀರಿಲ್ಲ ಅಂದರೆ ಯಾರೂ ಬದುಕಲ್ಲ. ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ನೀರು ಬೇಕೇ ಬೇಕು. ಆ ನೀರಿಗೆ ದೇವಸ್ಥಾನ ಬೇಕೇ? ದೇವಸ್ಥಾನ ಕಟ್ಟಿದ್ರೆ ಮಾತ್ರ ನೀರು ಬರುತ್ತಾ? ಪೃಥ್ವಿ ಹೀಗೆ ಪಂಚಭೂತಗಳು ಹೇಗಿದೆ, ಬೆಳಕು ಹೇಗಿದೆ, ಈ ಸೂರ್ಯನಿಗೆ ದೇವಸ್ಥಾನ ಬೇಕೇ? ಎಲ್ಲ ಕಡೆ ವ್ಯಾಪಿಸಿದೆ ಬೆಳಕು. ಭೂಮಿ ಹೇಗೆ ಆಹಾರ ನಮಗೆ ಕೊಡ್ತಾ ಇದೆ. ಈ ಪ್ರಕೃತಿಯೇ ದೇವರೆಂದು ಅರಿಯದೆ ಅವರವರ ಮನಸ್ಸಿಗೆ ತಕ್ಕಂತೆ ಭಾವನೆಗಳಲ್ಲಿ ಉಚ್ಚಾಟ ಆಡಿ ಈ ರೀತಿ ದೇವಸ್ಥಾನಗಳು ಕಟ್ತಾರೆ. ಅಲ್ಲಿರೋ ಸಾಮಾನ್ಯ ಮನುಷ್ಯರೇ. ದೇವರು ಶಿಕ್ಷೆ ಕೊಡೋದಿಲ್ಲ, ಯಾಕಂದರೆ ಅವನಿಗೆ ಇದೆಲ್ಲ ಬೇಕಾಗಿಲ್ಲ. ಇದು ನಾವು ಮಾಡ್ಕೊಂಡಿರೋದು, ಮನುಷ್ಯರು ಮಾಡ್ಕೊಂಡಿರೋದು ಅಲ್ವಾ? ಯೋಚನೆ ಮಾಡಿ ನೋಡಿ. ಯಾವ ದೇವರು ಬಂದು ನನಗೆ ಹಿಂಗೆ ದೇವಸ್ಥಾನ ಕಟ್ಟು ಅಂತ ಡೈರೆಕ್ಟಾಗಿ ಹೇಳೋದಿಲ್ಲ. ಹೇಳಿದ್ರೆ ಅವನು ದೇವರೇ ಅಲ್ಲ, ಅದೊಂದು ಭ್ರಮೆಯ ಉಚ್ಚಾಟ, ಮನಸ್ಸಿನ ಉಚ್ಚಾಟ. ಸೊ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಜನಗಳು. ಯಾಕಪ್ಪ ದೇವ್ರು ಶಿಕ್ಷೆ ಕೊಟ್ಟಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ದೇವರು ಶಿಕ್ಷೆ ಕೊಡಲ್ಲ, ಈಗ ದೇವ್ರಿಗೆ ಅದು ಬೇಕಾಗಿರಲಿಲ್ಲ. ಸೊ ಮನುಷ್ಯನ ಮನಸ್ಸುಗಳೇ ಹೀಗಿದೆ. ಅಲ್ಲಿ ಹಣ ನೋಡಿದ ತಕ್ಷಣ ಭಕ್ತಿ ಭಾವ ಹೊಡೋಗುತ್ತೆ. ನಾವು ಇಲ್ಲಿಂದ ಓಡ್ತೀವಿ, ಅಲ್ಲೋಗಿ ರಾಮನ ನೋಡಿದ್ರೆ ಸಾಕಪ್ಪ, ಸ್ವಲ್ಪ ಒಂದು ದೃಷ್ಟಿ ಹಿಂಗೆ ನೋಡಿದ್ರೆ ಸಾಕನ್ನಿಸ್ತೀವಿ. ಅವನು ಅಲ್ಲೇ ಇರ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ. ಹಣ ನೋಡಿದಾಗ ಕದೀತಾನೆ. ಅಂದರೆ ದೇವರು ಹೇಗಿದೆ ಪವರು? ಯಾವ ದೇವರ ಶಕ್ತಿ ದೇವಸ್ಥಾನದಲ್ಲಿ ಕೆಲಸ ಮಾಡಲ್ಲ. ಪ್ರಕೃತಿಯೇ ನಿಜವಾದ ದೇವರು. ಉಳಿದೆಲ್ಲವೂ ಮನಸ್ಸಿನಲ್ಲಿ ಉಂಟಾಗಿರತಕ್ಕಂಥ ನಮ್ಮ ಕಲ್ಪನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಭ್ರಮೆಗಳು ಎಲ್ಲವೂ ಈ ಮನಸ್ಸಿನ ಆಟ. ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ತಲೆ ಕೆಡಿಸ್ಕೊಡಲ್ಲ. ಯಾಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆ ಹಾಕ್ತೀವಿ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳವನ್ನು ಮೇಂಟೈನ್ ಮಾಡೋಕ್ಕೆ ಖರ್ಚು ಬೇಕಾಗತ್ತೆ. ಪುರೋಹಿತರಿಗೆ ಸಂಬಳ ಕೊಡಬೇಕಾಗತ್ತೆ, ಏನೇನೋ ಖರ್ಚಿರುತ್ತೆ. ಅದಕ್ಕೋಸ್ಕರ ನಾವು ಕಾಣಿಕೆ ಕೊಡ್ತೀವಿ. ಆ ಕಾಣಿಕೆನೇ ಜಾಸ್ತಿ ಆದಾಗ ಮನಸ್ಸು ಸುಮ್ಮನಿಡುತ್ತಾ ಕದಿಯುತ್ತೆ. ಆಗ ದೇವರು ಖಂಡಿತ ಶಿಕ್ಷೆ ಕೊಡೋದಿಲ್ಲ. ತಲೆ ಕೆಡಿಸ್ಕೋಬೇಡಿ. ಪ್ರೀತಿ ಇದ್ದರೆ ದೇವಸ್ಥಾನಕ್ಕೆ ಕಾಣಿಕೆ ಹಾಕಿ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಅಗಾಧವಾದ ಹಣ ಇದೆಯೋ ಅಲ್ಲಿ ಕಾಣಿಕೆ ಹಾಕೋಕ್ಕೆ ಹೋಗಬೇಡಿ. ಅದ್ರ ಬದಲು ಆ ಕಾಣಿಕೆ ಹಣವನ್ನು ಮನೆಗೆ ತಂದು ಒಂದಷ್ಟು ಗಿಡಗಳನ್ನು, ಪ್ರಕೃತಿಯನ್ನು ಕಾಪಾಡಲು ಒಳ್ಳೊಳ್ಳೆ ಗಿಡಗಳನ್ನು ನೆಡಿ. ಅರ್ಥ ಆಯ್ತಾ? ಶುಚಿತ್ವವಾಗಿ ಇಟ್ಕೊಳ್ಳಿ. ತುಂಬ ಕಡು ಬಡತನ, ನಿಜವಾದ ಬಡತನ ಇದ್ದರೆ ಅಲ್ಲಿ ಸಹಾಯ ಮಾಡಿ. ಅದು ಕೆಲವು ದೇವಸ್ಥಾನಗಳಲ್ಲಿ ಹಣ ಇರಲ್ಲ, ಅಲ್ಲಿ ಬೇಕಾದ್ರೆ ನೀವು ಸಹಾಯ ಮಾಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಕವನ ಅರ್ಥ ಆಗಿದ್ದರೆ, ಈ ಕತೆ ಅರ್ಥ ಆಗಿದ್ದರೆ ನಿರಾಳವಾಗಿರ್ತೀರಿ, ಆನಂದವಾಗಿರ್ತೀರಿ. ಏನು ಗೊತ್ತಿಲ್ಲ ಅಂದರೆ ಬಿಟ್ಟಾಕಿ, ಮನಸ್ಸನ್ನು ಖಾಲಿ ಮಾಡಿ. ಅಂತರ್ಮುಖಿ ಸದಾ ಸುಖಿ, ಪ್ರಕೃತಿಯೇ ದೇವರು. ನೆನ್ಪಿಟ್ಕೊಳ್ಳಿ. ನಮಸ್ಕಾರ.